ವೀಕ್ಷಕರೇ, ನಮ್ಮೊಂದಿಗೆ ನೆಲೆ ಫೌಂಡೇಶನ್ನ ಟ್ರಸ್ಟಿಗಳಾದಂತಹ ಶ್ರೀಯುತ ಸುರೇಶ್ ಜಿ ಅವರಿದ್ದಾರೆ. ಅವರು ಈ ರೋಟರಿ ನೆಲೆ ವೃತ್ತಿಪರ ತರಬೇತಿ ಕೇಂದ್ರದ ಕುರಿತಂತೆ ಕೆಲವು ವಿಚಾರಗಳನ್ನು ಹಂಚಿಕೊಳ್ಳೋರಿದ್ದಾರೆ. ನಮಸ್ಕಾರ. ನಮಸ್ಕಾರ. ಏನಿದು ರೋಟರಿ ನೆಲೆ ವೃತ್ತಿಪರ ತರಬೇತಿ ಕೇಂದ್ರ? ಯಾಕೆ ಇದನ್ನು ಪ್ರಾರಂಭ ಮಾಡಬೇಕು ಅಂಥೇಳಿ ತಮ್ಮ ಮನಸ್ಸಿನಲ್ಲಿ ಬಂತು? ನಮ್ಮ ದೃಷ್ಟಿಯಿಂದ ಯಾವುದೇ ಒಂದು ಮುಖ್ಯವಾಗಿರ್ತಕ್ಕಂಥ ಚಟುವಟಿಕೆಯ ಜೊತೆಗೆ ಸಮಾಜಕ್ಕೆ ಉಪಕಾರ ಆಗುವಂಥ ಇನ್ನೂ ಅನೇಕ ಥರದ ಚಟುವಟಿಕೆಗಳನ್ನು ಅಲ್ಲಿ ನಡೆಸಲಿಕ್ಕೆ ಸಾಧ್ಯ ಇದೆಯಾ ಅಂತ ಹೇಳುವಂಥ ದೃಷ್ಟಿಯಿಂದ ಯಾವಾಗಲೂ ಯೋಚನೆ ಮಾಡ್ತೀವಿ. ಹಾಗಾಗಿ ಲಗ್ಗೆರೆಯಲ್ಲಿ ನರೇಂದ್ರ ನೆಲೆಯ ಕಟ್ಟಡ ಒಂದು ಪೂರ್ತಿಯಾದಾಗ, ತುಂಬ ದೊಡ್ಡದಾಗಿರ್ತಕ್ಕಂಥ ಕಟ್ಟಡ, ಮಕ್ಕಳಂತೂ ಅಲ್ಲಿರ್ತಕ್ಕಂಥವರು ಶಾಲಾ ಸಮಯದಲ್ಲಿ ಶಾಲೆಗೆ ಹೋಗಿಬಿಡ್ತಾರೆ, ಇಡೀ ಬಿಲ್ಡಿಂಗ್ ಖಾಲಿ ಇರುತ್ತೆ. ಸೊ ಅದಕ್ಕಾಗಿ ಅದರಲ್ಲಿ ನಾವು ಈ ರೀತಿಯ ಒಂದು ಮಹಿಳೆಯರಿಗಾಗಿ ಏನಾದರೂ ತರಬೇತಿ ವರ್ಗ ಮಾಡ್ಬೋದು ಅಂತ ಹೇಳುವಂಥದ್ದು ಯೋಚನೆ ಮಾಡಿ ಅಲ್ಲಿ ಕಳೆದ 16 ವರ್ಷಗಳಿಂದ ಬೆಳಗ್ಗೆ ಸುಮಾರು 10 ಗಂಟೆಯಿಂದ ಸಂಜೆ 4 ಗಂಟೆವರೆಗೆ, ಅಂದರೆ ಯಾವಾಗ ಅಲ್ಲಿ ವಿಶೇಷವಾಗಿ ಮಕ್ಕಳು ಶಾಲೆಗೆ ಹೋಗಿರ್ತಾರೋ ಆ ಸಮಯದಲ್ಲಿ ಮಹಿಳೆಯರಿಗೆ ಉಚಿತ ತರಬೇತಿ ವರ್ಗಗಳನ್ನು ನಡೆಸಬೇಕು ಅಂತ ಯೋಚನೆ ಮಾಡಿದ್ವಿ. ಹಾಗಾಗಿ ಅಲ್ಲಿ ಅನೇಕರು ನಮಗೆ ದಾನಿಗಳು, ಮಿಷನ್ ಇತ್ಯಾದಿಗಳನ್ನು ಕೂಡ ಕೊಟ್ಟರು. ಅದೇ ರೀತಿಯಲ್ಲಿ ರೋಟ್ರಿ ಕ್ಲಬ್ನವರು ನಾವು ಇದಕ್ಕೆ ಸಹಾಯ ಮಾಡ್ತೀವಿ ಅಂತ ಇಷ್ಟು ವರ್ಷಗಳಿಂದನೂ ಕೂಡ ಅವರು ಕೆಲಸ ಮಾಡ್ತಾನೇ ಇದ್ದಾರೆ. ಈ ಕಳೆದ ಒಂದು 16 ವರ್ಷಗಳಲ್ಲಿ ಹೆಚ್ಚು ಕಡಿಮೆ 4,000ಕ್ಕಿಂತ ಹೆಚ್ಚು ಜನ ಮಹಿಳೆಯರು ಅವರಲ್ಲಿ ತರಬೇತಿ ಪಡೆದಿದ್ದಾರೆ. 6 ತಿಂಗಳ ಕಾಲದ ತರಬೇತಿ ನಡೀತದೆ. ಅತ್ಯಂತ ಸೂಕ್ಷ್ಮವಾಗಿರ್ತಕ್ಕಂಥ ರೀತಿಯಲ್ಲಿ ಅಲ್ಲಿ ಹೊಲಿಗೆಗೆ ನಾವು ಶಿಕ್ಷಣವನ್ನು ಕೊಡ್ತೀವಿ. ಅದರ ಜೊತೆಗೆ ಅಲ್ಲಿ ಶಿಕ್ಷಣದ ಜೊತೆಗೆ ಸಂಸ್ಕಾರ, ಒಂದು ಸಾಮಾಜಿಕ ಒಂದು ಪ್ರಬೋಧನ ಕೂಡ ಅಲ್ಲಿ ಆಗಬೇಕು ಅಂತ ಹೇಳುವಂಥ ರೀತಿಯಲ್ಲಿ ಅಲ್ಲಿ ಮಾತೃಮಂಡಲಿಗಳನ್ನು ಮಾಡ್ತೀವಿ, ಬೇರೆ ಬೇರೆ ಥರದ ಚಟುವಟಿಕೆಗಳನ್ನು ಮಾಡ್ತೀವಿ, ಭಜನೆ ಇತ್ಯಾದಿಗಳು ಕೂಡ ಅಲ್ಲಿ ನಡೀತದೆ. ಹಾಗಾಗಿ ನಮ್ಮಿಂದ ಶಿಕ್ಷಣ ಪಡೆದಿರ್ತಕ್ಕಂಥ ಮಹಿಳೆಯರಿಗೆ ಒಂದು ಸಾಮಾಜಿಕ ಜೀವನದ ಒಂದು ಮುಖವೂ ಇದೆ ಅಂತ ಹೇಳುವಂಥದ್ದು ಅಲ್ಲಿ ಅರಿವಿಗೆ ಬರ್ತಾ ಇದೆ. ಹಾಗೆಯೇ ಹೊಲಿಗೆಯ ಜೊತೆಗೆ ಅಲ್ಲಿ ಕಸೂತಿ, ಬ್ಯೂಟಿಷಿಯನ್ನು, ಬೇರೆ ಬೇರೆ ಥರದ ಅನ್ಯ ಒಂದು ಉಪಕ್ರಮಗಳನ್ನು ಕೂಡ ನಾವು ನಡೆಸ್ಕೊಂಡು ಬರ್ತಾ ಇದ್ದೀವಿ. ಸೊ ಹೀಗೆ ವಿಶೇಷ ಏನಂತಂದರೆ ಅಲ್ಲಿ ಯಾರು ತರಬೇತಿ ಪಡ್ಕೊಂಡಿದ್ದಾರೋ ಅಂಥವ್ರ ಪೈಕಿ 90% ಮಹಿಳೆಯರು ಅವರು ಉದ್ಯೋಗಸ್ಥರಾಗ್ತಾ ಇದ್ದಾರೆ. ಇದು ಮೊದಲನೇದು. ಅಂದರೆ ವಿಶೇಷವಾಗಿ ಅವರು ಗಾರ್ಮೆಂಟ್ ಶಾಪುಗಳಿಗೆ ಹೋಗಿ ಅಲ್ಲಿ ಕೆಲಸಕ್ಕೆ ಸೇರಿಕೊಳ್ತಾರೆ. ಇನ್ನೂ ಅನೇಕರು ತಮ್ಮಲ್ಲದೇ ಆಗಿರ್ತಕ್ಕಂಥ ಒಂದು ಟೈಲರಿಂಗ್ ಒಂದು ಸೆಂಟರನ್ನು ಕೂಡ ಪ್ರಾರಂಭ ಮಾಡಿದ್ದಾರೆ. ಹೊಲಿಗೆ ಕೇಂದ್ರ, ಒಂದು ಸಣ್ಣದಾಗಿರ್ತಕ್ಕಂಥ ಒಂದು ಶಾಪು ಇತ್ಯಾದಿಗಳನ್ನು ಪ್ರಾರಂಭ ಮಾಡಿಕೊಂಡು ಸ್ವಂತ ಕಾಲ ಮೇಲೆ ತಾವು ಜೀವನವನ್ನು ನಡೆಸ್ತಾ ಇದ್ದಾರೆ. ಸೊ ಹೀಗೆ ನಮಗೆ ನಾವು ಪ್ರಾರಂಭ ಮಾಡಿರ್ತಕ್ಕಂಥ ಈ ಪ್ರಕಲ್ಪ ಇದು ತುಂಬ ಚೆನ್ನಾಗಿರ್ತಕ್ಕಂಥ ರೀತಿಯಲ್ಲಿ ನಡೀತಾ ಇದೆ ಅಂತ ಹೇಳುವಂಥ ಒಂದು ವಿಶ್ವಾಸ ಇದು ಬರ್ತಾ ಇದೆ. ನಮ್ಮೊಟ್ಟಿಗೆ ಇವತ್ತು ಶ್ರೀಮತಿ ಆಶಾರವರಿದ್ದಾರೆ. ಅವರು ಇದೇ ವೃತ್ತಿಪರ ತರಬೇತಿ ಕೇಂದ್ರದಲ್ಲಿ ಹೊಲಿಗೆ, ಕಂಪ್ಯೂಟ್ರು ಹಾಗೇನೆ ಬ್ಯೂಟಿಷಿಯನ್ ಕೂಡ ಕಲ್ತ್ಕೊಂಡಿದ್ದಾರೆ. ಬನ್ನಿ ಅವರ ಅನುಭವವನ್ನು ತಿಳ್ಕೊಳ್ಳೋಣ. ಹೇಳಿ, ನಿಮ್ಗೆ ಹೇಗೆ ಈ ಸಂಸ್ಥೆ ಪರಿಚಯ ಆಯಿತು? ನನಗೆ ಈ ಸಂಸ್ಥೆ, ನಾನು ಆ್ಯಕ್ಚುಲಿ ಇಲ್ಲಿ ಸ್ಟಿಚಿಂಗ್ ಕಲಿಸ್ಕೊಡ್ತಾರೆ ಅಂತ ಯಾರೋ ನನಗೆ ಹೇಳಿದ್ರು. ಸರಿ, ನಾನು ಟ್ರೈನಿಂಗ್ ತೊಗೋಬೇಕಂತೇಳಿ ಬಂದೆ. ನಾನು ಮಮತಾ ಮೇಡಮ್ನ ಕಾಂಟ್ಯಾಕ್ಟ್ ಮಾಡಿದಾಗ ಅವ್ರು ಹೇಳಿದ್ರು, ಹೌದು ಖಂಡಿತ ನಾವು ಹೇಳ್ಕೊಡ್ತೀವಿ, ನೀವು ಬನ್ನಿ ಅಂತ ಹೇಳಿದ್ರು. ನಾನಿಲ್ಲಿ ಬಂದು ಹೊಲಿಗೆ ತರಬೇತಿನ ತುಂಬ ಚೆನ್ನಾಗಿ ಕಲ್ತಿದ್ದೀನಿ. ತುಂಬ ಡಿಸೈನ್ಸ್ ಎಲ್ಲ ಮಾಡೋದು ಕಲ್ತಿದ್ದೀನಿ. ನಾನು ಆಲ್ರೆಡಿ ಬೇರೆಯವ್ರಿಗೆ ಸರ್ವಿಸ್ ಕೂಡ ಕೊಡ್ತಾ ಇದ್ದೀನಿ. ಇದಲ್ಲದೆ ನಾನು ಕಂಪ್ಯೂಟರ್ ಕೋರ್ಸ್ ಕೂಡ ಮಾಡಿದ್ದೀನಿ. ಅದು ನನಗೆ ತುಂಬ ಸಹಾಯ ಮಾಡಿದೆ. ಅದ್ರ ಜೊತೆಗೆ ನಾನು ಬ್ಯೂಟಿಷಿಯನ್ಸ್ ಕೋರ್ಸ್ ಕೂಡ ಮಾಡಿದ್ದೀನಿ. ಆ ಬ್ಯೂಟಿಷಿಯನ್ ಕೋರ್ಸ್ ಮಾಡಿರೋದು ನನಗೆ ತುಂಬ ಅನುಕೂಲ ಆಗಿದೆ. ನಾನು ಮನೆಯಲ್ಲೇ ಸರ್ವಿಸ್ ಕೂಡ ಕೊಡ್ತಾ ಇದ್ದೀನಿ. ಹೇಳೋಕ್ಕಾಗಲ್ಲ, ಇದು ಅಷ್ಟು ಖುಷಿ ಕೊಡ್ತಾ ಇದೆ. ಯಾಕಂದರೆ ಎಷ್ಟೊಂದು ಜನ ಹೆಣ್ಮಕ್ಳು ಆಚೆ ಹೋಗಿ ದುಡಿಬೇಕು ಅನ್ನೋ ಒಂದು ಹಂಬಲ ಅವ್ರಿಗಿರುತ್ತೆ. ಅವ್ರಿಗೆ ಯಾವುದೋ ಒಂದು ಕೊರತೆಯಿಂದಾಗಿ ಅವ್ರು ಆಚೆ ಕಡೆನೇ ಬರೋಕ್ಕಾಗ್ತಾ ಇರಲ್ಲ. ಅಂಥ ಮಹಿಳೆಯರು ಇಲ್ಲಿ ಬಂದು ಕಲಿಬೇಕು ಅಂತ ನಾನು ಆಸೆ ಪಡ್ತೀನಿ. ಏನು ಇಲ್ಲಿ ಕಲ್ತ್ಕೊಂಡಿದ್ರಲ್ಲ, ಇದು ನಿಮ್ಮ ಜೀವನಕ್ಕೆ ಹೇಗೆ ಅನುಕೂಲ ಆಗ್ತಿದೆ? ಖಂಡಿತವಾಗಿಯೂ ನನಗೆ ತುಂಬ ಅನುಕೂಲ ಆಗಿದೆ. ನಾನು ಆ್ಯಕ್ಚುಲಿ ಮೊದಲು ಬೇರೆ ಕಡೆ ಕೆಲಸ ಮಾಡ್ತಾಯಿದ್ದೆ. ಅದಾದಮೇಲೆ ನನ್ನ ಮಕ್ಕಳಿಗೋಸ್ಕರ ಮನೇಲೇ ಇರಬೇಕಾಗಿ ಬಂತು. ನಾನು ಮನೇಲೇ ತುಂಬ ಟೈಮ್ ಪಾಸ್ ಮಾಡೋಕ್ಕಾಗ್ತಾ ಇರಲಿಲ್ಲ. ನಾನು ಏನಾದರೂ ಕಲಿಬೇಕು ಅಂತ ಆಚೆ ಬಂದಾಗ ನಾನು ಇವಾಗ ಸ್ಟಿಚಿಂಗ್ ಕಲ್ತಿದ್ದೀನಿ. ಅದು ಕೂಡ ನಾನು ಮನೇಲೇ ಮಾಡ್ತಾಯಿದ್ದೀನಿ. ನಾನು ಮಾಡ್ತಾಯಿದ್ದೀನಿ. ಸೊ ಬ್ಯೂಟಿಷಿಯನ್ ಕೋರ್ಸ್ ಕೂಡ ಮಾಡಿ ನನ್ನ ಕೈಲಾದಂಥ ಸರ್ವಿಸ್ ನಾನು ಅದನ್ನು ಮಾಡ್ತಾಯಿದ್ದೀನಿ. ಇದರಿಂದ ನನ್ನ ಕುಟುಂಬಕ್ಕೆ ತುಂಬ ಹೆಲ್ಪ್ ಆಗಿದೆ. ಸೊ ನಾನು ತುಂಬಾ ಸಹಾಯ ಆಗಿದೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ನಾನು ಕಲ್ತಿದ್ದೀನಿ ಕೂಡ. ಹೌದು, ನೀವು ಕೂಡ ಇದನ್ನು ನೋಡ್ತಾ ಇರೋರು ಯಾರೇ ಆಗಿರ್ಬೋದು, ಈ ವೃತ್ತಿಪರ ನೆಲೆ ರೋಟರಿ
ಕೇಂದ್ರಕ್ಕೆ ಬನ್ನಿ, ಬಂದು ನೀವು ಸ್ವಾವಲಂಬಿಗಳ ಆಗಿ, ಖಂಡಿತ ನೀವು ಸ್ವಾವಲಂಬಿಯಾಗಿ ಆಗ್ತೀರಾ, ನಿಮ್ಮ ಕಾಲ ಮೇಲೆ ನೀವು ನಿಂತ್ಕೋತೀರಾ ಅನ್ನೋ ಆಶ್ವಾಸನೆ ನಾನು ಕೊಡ್ತೀನಿ. ನಿಜವಾಗ್ಲೂ ಬನ್ನಿ, ಇಲ್ಲಿ ಕಲೀರಿ, ತುಂಬ ಚೆನ್ನಾಗಿದೆ, ತುಂಬ ಚೆನ್ನಾಗಿ ಹೇಳ್ಕೊಡ್ತಾರೆ ಕೂಡ. ನಾವು ಎಷ್ಟು ಚೆನ್ನಾಗಿ ಕಲಿತೀವೋ ಅದು ನಮ್ಮ ಕುಟುಂಬಕ್ಕೆ ಕೂಡ ಸಹಾಯ ಆಗುತ್ತೆ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ರೋಟರಿ ನೆಲೆ ವೃತ್ತಿಪರ ತರಬೇತಿ ಕೇಂದ್ರದಲ್ಲಿ ಹೊಲಿಗೆ ತರಬೇತಿಯನ್ನ ಪಡೆದು ಇವತ್ತು ಸ್ವಾವಲಂಬಿಗಳಾಗಿ ತಮ್ಮ ಕಾಲ ಮೇಲೆ ತಾವು ನಿಂತುಕೊಂಡು ಜೀವನವನ್ನ ಸಾಗಿಸ್ತಾ ಇರುವಂತಹ ನೇತ್ರಾವತಿ ಅವರು ನಮ್ಮೊಂದಿಗಿದ್ದಾರೆ. ಬನ್ನಿ ಅವರನ್ನ ಮಾತಾಡ್ಸೋಣ. ನಮಸ್ಕಾರ. ಎಷ್ಟು ವರ್ಷ ಆಯ್ತು ನೀವು ಟೈಲರಿಂಗ್ ತರಬೇತಿ ಪಡ್ಕೊಂಡು? ನಾನು 10 ವರ್ಷ ಆಯಿತು ಸರ್. ನಾನು ಇಲ್ಲಿ ಟೈಲರಿಂಗ್ ತರಬೇತಿ ಕಲಿಯಬೇಕು ಕಾರಣ ಅಂತಂದರೆ ನನಗೆ ಆರ್ಥಿಕ ಪರಿಸ್ಥಿತಿ. ಹಾಗಾಗಿ ನಾನು ಇಲ್ಲಿ ಟೈಲರಿಂಗ್ ಎಲ್ಲಿ ಹೇಳ್ಕೊಡ್ತಂತ ಇಲ್ಲಿ ಹೇಳ್ಕೊಡ್ತಾರೆ ಅಂತ ಹೇಳಿದ್ರು. ಆವಾಗ ನಾನು ಈ ನೆಲೆ ಹುಡ್ಕೊಂಡು ಬಂದಾಗ ಈ ಲಕ್ಷ್ಮೀದೇವಿ ಇರುವಂಥ ಒಂದು ಗಂಡು ಮಕ್ಕಳ ಶಾಲಾ ನೆಲೆ ನರೇಂದ್ರ ಅಂತ ಹೇಳ್ಬಿಟ್ಟು ಇಲ್ಲಿ ಶಾಲೆ ನಡೆಸ್ತಾಯಿದ್ರು. ಆವಾಗ ನಾನು ಮೇಡಮ್ ವಿಚಾರಿಸಿದಾಗ ಇಲ್ಲಿ ಹೇಳ್ಕೊಡ್ತೀವಮ್ಮ ಅಂತ. ಆವಾಗ ನಾನು ಬಂದಿಲ್ಲಿ ಟೈಲರಿಂಗ್ನ ಕಲ್ತ್ಕೊಂಡು ನಾನು ಸ್ವಲ್ಪ ಡಿಸೈನ್ಸು, ಪ್ಯಾಚ್ ವರ್ಕ್ ಎಲ್ಲ ಚೆನ್ನಾಗಿ ಕಲ್ತ್ಕೊಂಡು ಅದನ್ನು ನಾನು ವೃತ್ತಿಯನ್ನಾಗಿ ಮಾಡಿಕೊಂಡೆ. ಆ ವೃತ್ತಿಯನ್ನಾಗಿ ಮಾಡಿಕೊಂಡು ನಾನು ಕೂಡ ಒಂದು ಅಂಗಡಿಯನ್ನು ಮಾಡಿಕೊಂಡು ಸ್ವಾವಲಂಬಿಯಾಗಿ ನಾನು ಕೆಲಸವನ್ನು ಮಾಡ್ತಾಯಿದ್ದೀನಿ. ಆದರೆ ನನ್ನ ಅಂಗಡಿಗೆ ಬಂದು ತುಂಬ ಜನ ಕಸ್ಟಮರ್ಗಳು ನನಗೂ ಹೇಳ್ಕೊಡಿ ಅಂತ ಹೇಳಿದ್ರೆ ನಾನು ಕೂಡ ಒಂದು 50 ಜನ ಹೆಣ್ಮಕ್ಳುಗಳಿಗೆ ತರಬೇತಿಯನ್ನು ಕೊಟ್ಟಿದ್ದೀನಿ. ಅವರು ಕೂಡ ಕಲಿತು ಇವಾಗ ಅವರು ಕೂಡ ಸ್ವಂತವಾಗಿ ಅಂಗಡಿಗಳನ್ನು ಮಾಡ್ಕೊಂಡಿದ್ದಾರೆ, ಮನೆಯಲ್ಲೂ ಕೂಡ ಹೊಲಿತಾ ಇದ್ದಾರೆ. ಯಾರೂ ಕೂಡ ಸುಮ್ಮನೆ ಕಾಲಹರಣ ಮಾಡುವಂಥ ಹೆಣ್ಮಕ್ಳು ಯಾರು ಶೋಕಿಗೆ ಯಾರೂ ಕಲ್ತಿಲ್ಲ, ವೃತ್ತಿಯನ್ನಾಗೆ ಮಾಡಿಕೊಂಡು ಜೀವನವನ್ನು ಮಾಡ್ತಾ ಇದ್ದಾರೆ. ಇದರಿಂದ ಹೇಗೆ ಹೇಳ್ಕೊಡ್ತಾರೆ ಮೇಡಮ್? ಗಾಯತ್ರಿ ಮೇಡಮ್ ಅವರು ಅಂತ ಹೇಳಿ ತುಂಬ ಪರಿಚಿತ ಜನಗಳಿಗೆ, ಟೈಲರಿಂಗ್ ಹೆಣ್ಮಕ್ಳುಗಳಿಗಂತೂ ತುಂಬ ಪರಿಚಿತರಾಗಿದ್ದಾರೆ. ಅವರು ಚೆನ್ನಾಗಿ ಹೇಳ್ಕೊಡ್ತಾರೆ. ಎಲ್ಲ ಪ್ರತಿಯೊಬ್ಬರು ಯಾರೇ ಆಗಲ್ಲ ಅಂದ್ರೂ ನೀವು ಕಲಿಬೇಕು ಅಂತ ಅವರೇ ಕೋರ್ಸ್ ಮಾಡಿ ಕೂಡ ನಮಗೆ ಹೇಳ್ಕೊಡ್ತಾರೆ. ಅವರು ತುಂಬ ಚೆನ್ನಾಗಿ ಹೇಳ್ಕೊಡ್ತಾರೆ. ನಮ್ಗೆ ಅವ್ರು ಹೇಳ್ಕೊಟ್ಟಿದ್ದು ನಮ್ಗೆ ಮರೆಯೋಕ್ಕೆ ಆಗ್ತಾಯಿಲ್ಲ. ಇವತ್ತು 10 ವರ್ಷ ಆಗಿದ್ದು ನಮ್ಗೆ ಇವತ್ತು ಕಲಿತ ಥರ ನನಗೆ ನೆನಪಿದೆ. ನಾವು ಇನ್ನೊಬ್ರಿಗೆ ಹೇಳ್ಕೊಡ್ಬೇಕು ಅಂತ ಅಂದರೆ ಅವ್ರು ಹೇಳ್ಕೊಟ್ಟಿರೋದು ನಮಗೆ ಇವಾಗ ತಲೆ ಒಳಗಡೆ ಅಷ್ಟು ಅಚ್ಚಳಿಯದೇ ಉಳಿದು ಬಿಟ್ಟಿದೆ. ಹಾಗಾಗಿ ನಾವು ಈ ನೆಲೆಗೆ ಬಂದು ನಾವು ಕೂಡ ಜೀವನದಲ್ಲಿ ನೆಲೆಯಾಗಿದ್ದೀವಿ. ಅಂದ್ರೆ ನಿಮ್ಮ ಕಾಲ್ ಮೇಲೆ ತಾವು ನಿಂತ್ಕೊಂಡು ಸ್ವತಃ ಅಂಗಡಿಯನ್ನ ಓಪನ್ ಮಾಡಿಕೊಂಡು ಇವತ್ತು ಜೀವನ ನಡೆಸ್ತಾ ಇದ್ದಾರೆ. ಏನ್ ಅನಿಸ್ತಾ ಇದೆ? ತುಂಬ ಖುಷಿ ಆಗ್ತಾ ಇದೆ ಸರ್. ನನಗಿದು ಕಲ್ತಿದ್ದು ನನ್ನ ಜೀವನದಲ್ಲಿ ನನಗೆ ನಮ್ಮ ತಂದೆ ಪ್ರಕಾರ ನಾನು TCS ಮಾಡಬೇಕು ಅಂತ ಇದ್ದಿದ್ದು. ಅದು ನನಗೆ ಅದು ಇದಿರಲಿಲ್ಲ, ಅದು ಯೋಗ ಇಲ್ಲ. ಆದರೆ ನಾನು ಟೈಲರಿಂಗ್ ಕಲ್ತ್ಕೊಂಡು ಇದನ್ನು ಕಲಿಬಾರ್ದು ಅಂತ ಅವರಿದ್ದರು. ಅದು ನಾನು ಕಲಿಬೇಕು ಅಂತ ನಾನು ಕಲಿತು ನಾನು ಕೂಡ ಟೀಚರ್ ಕೆಲಸ ಮಾಡೋಕ್ಕಾಗಲ್ಲ ಅಂದ್ರೆ ಈ ಟೈಲರಿಂಗ್ ಟೀಚರ್ ಅವರು ತೀರೋದು. ಹಂಗಾಗಿ ನೀನು ಇಲ್ಲೇ ಟೀಚರ್ ಆಗಿ ವರ್ಕ್ ಮಾಡು, ನಿಮಗೂ ಒಳ್ಳೇದಾಗತ್ತೆ ಅಂತಂದು, ಸೇವೆ ಮಾಡೋದು ನೀನು ಅದೃಷ್ಟ ಅಲ್ವಾ ಅಂತಂದ್ರು.
ಮಮತಾ ಮೇಡಮ್ಗೆ ನಾನು ತುಂಬ ಚುನಾವಣೆ ಆಗಿರ್ತೀನಿ. ತುಂಬ ಖುಷಿ ಆಯಿತು ನಾನು ಟೀಚರ್ ಆಗಿ. ಹಾಗೆ ನನ್ನ ಥರನೇ ಇನ್ನೊಬ್ರಿಗೂ ಟ್ರೈನಿಂಗ್ ಕೊಟ್ಟು ಅವರು ಟೀಚರ್ ಆಗಿ ಇವ್ರು ಎಷ್ಟು ಶ್ರುತಿ ಅಂತ. ಓಕೆ, ನಮ್ಮೊಟ್ಟಿಗೆ ಯುವತಿ ಇದ್ದಾರೆ, ಅವ್ರು ನೋಡಿದ್ರೆ ಖುಷಿ ಆಗುತ್ತೆ. ಯಾಕೆಂದ್ರೆ ಇವತ್ತೆಲ್ಲರೂ ಡಾಕ್ಟರ್ ಇಂಜಿನಿಯರ್ ಆಗ್ಬೇಕು ಅನ್ನೋ ಕಾಲದಲ್ಲೂ ಕೂಡ ನಾನು ಟೈಲರಿಂಗ್ ಮಾಡ್ತೀನಿ, ಟೈಲರಿಂಗ್ ನಲ್ಲೇ ಮುಂದುವರಿತೀನಿ ಅಂತ ಹೇಳಿ ಅವರು ಇಚ್ಛೆ ಪಟ್ಟು ಇಲ್ಲಿಗೆ ಬಂದಿದ್ದಾರೆ. ಹೇಳಿ ಶ್ರುತಿ ಅವರೇ, ಹೆಂಗ್ ಪರಿಚಯ ಆಯ್ತು ನಿಮ್ಗೆ? ನನಗೆ ಅಲ್ಲಿ ಒಬ್ರು ಶೋಭಾ ಅಕ್ಕ ಅಂತ ಬರ್ತಿದ್ರು ಇಲ್ಲಿಗೆ. ಅವ್ರು ಹೇಳಿದ್ರು ನನಗೆ ಇಲ್ಲಿ ಮಮತಾ ಮ್ಯಾಮ್ ಹತ್ರ ಕೇಳಿದೆ, ಮಮತಾ ಮ್ಯಾಮ್ ಬರಕ್ ಹೇಳಿದ್ರು. ಓಕೆ ಬಂದೆ. ನಾನು ಮತ್ತೆ ಗಾಯತ್ರಿ ಮ್ಯಾಮ್ಗೆ ಬಂದ್ಬಿಟ್ಟು ಇಲ್ಲಿ ಕೇಳ್ಕೊಂಡು ಹೋದೆ. ಮತ್ತೆ ಮಾರನೇ ದಿವಸ ಬಂದು ಕ್ಲಾಸಿಗೆ ಜಾಯಿನ್ ಆಗಿದ್ದೀನಿ. 6 ತಿಂಗಳು ಕೋರ್ಸ್ ತಗೊಂಡಿದ್ದೀನಿ. ಆಮೇಲೆ ಮ್ಯಾಮ್ ಟೀಚರ್ ಟ್ರೈನಿಂಗ್ ತಗೋ ಅಂದ್ರು, ಸರಿ ಆಯ್ತು ಅಂತ ತಗೊಂಡೆ. ಈಗ ನನಗೊಂದು ಸ್ವಲ್ಪ ಖುಷಿ ಇದೆ. ನೆಲೆಯಲ್ಲಿ ಏನ್ ಮಾಡಿದ್ರು ಫಂಕ್ಷನ್ ಅಲ್ಲಿ ನಾನು ಪಕ್ಕ ಇರ್ತೀನಿ. ಆಮೇಲೆ ಈಗ ನನಗೆ ಈ ಅದೃಷ್ಟ ಸಿಕ್ಕಿದಕ್ಕೆ ನಂಗೆ ತುಂಬಾ ಖುಷಿ ಇದೆ. ಕ್ಲಾಸಲ್ಲಿ ಹೇಳ್ಕೊಡ್ಬೇಕಾದ್ರೆ ನಂಗೆ ತುಂಬಾ ಖುಷಿ ಆಗುತ್ತೆ. ಪ್ರತಿ ಶುಕ್ರವಾರ ಪೂಜೆ ಇರುತ್ತೆ, ಶ್ಲೋಕ ಹೇಳ್ಕೊಡ್ತೀನಿ, ಪ್ರೇಯರ್ ಹೇಳ್ಕೊಡ್ತೀನಿ. ಹೇಗೆ ಅನಿಸ್ತಾ ಇದೆ ನಿಮ್ಗೆ? ಅಂದ್ರೆ ಇವ್ರಿಗೆ ಹೇಳ್ಕೊಡ್ಬೇಕು ಅಂದ್ರೆ ಕಷ್ಟ ಆಗಲ್ವಾ ನಿಮ್ಗೆ? ಹೇಗೆ ಅನಿಸ್ತದೆ? ಕಷ್ಟ ಏನಿಲ್ಲ, ಖುಷಿಯಾಗೆ ಹೇಳ್ಕೊಡ್ತೀನಿ. ಬೇಕಂದ್ರೆ ನನ್ಗೆ ಕಷ್ಟ ಆಗಲ್ಲ. ನನಗೆ ಏನಿಸುತ್ತೆ ಗೊತ್ತಾ, ಇಲ್ಲಿ ಬಂದ್ಮೇಲೆ ಮನೇಲಿದ್ದಾಗ ಒಂದ್ ಸ್ವಲ್ಪ ಬೇಜಾರಾಗುತ್ತೆ. ಬೆಳಗ್ಗೆ ಅಷ್ಟೊತ್ತಿಗೆ ಎದ್ದು ಕೆಲಸ ಎಲ್ಲ ಮಾಡ್ಬಿಟ್ಟು ಒಂದ್ 5 ನಿಮಿಷ ಕುತ್ಕೊಬೇಕು ಅಂದ್ರೆ ಬೇಜಾರಾಗುತ್ತೆ. ಎಷ್ಟು ಬೇಗ ಟೈಮ್ ಆಗುತ್ತೆ, ಎಷ್ಟು ಬೇಗ ಹೋಗ್ಬೇಕು ಕ್ಲಾಸ್ಗೆ ಅಂತ ಓಡೋಡ್ ಬರ್ತೀನಿ ಅಲ್ಲಿಂದ. ಇಲ್ಲಿ ಬಂದ್ಮೇಲೆ ಇವ್ರೊಂದ್ ಸ್ವಲ್ಪ ಲೇಟ್ ಆಗಿ ಬರ್ತಾರೆ, ಒಂದ್ ಸ್ವಲ್ಪ ಹಂಗೆ ಹಿಂಗ್ ಕಿರ್ಚಾಡ್ತೀನಿ. ಆಮೇಲೆ ಇವ್ರು ಬಂದ ತಕ್ಷಣ ಯಾವ್ದು ಹೇಳ್ಕೊಡ್ಬೇಕು, ಏನ್ ಹೇಳ್ಕೊಡ್ಬೇಕು ಅಂತ ಕೇಳ್ಬಿಟ್ಟು ಹೇಳ್ಕೊಡ್ತಾ ಇರ್ತೀನಿ. ನನಗೆ ಇವರೆಲ್ಲ ಅಕ್ಕ ತಂಗಿ ಫ್ರೆಂಡ್ಸ್ ಈ ತರ ಅನ್ಕೊಂಡಿದೀನಿ. ನನ್ಗೆ ಖುಷಿ ಆಗುತ್ತೆ. ಭಯಕ್ಕೆ ಮಾತ್ರ ಹೋಗಲ್ಲ ಜಾಸ್ತಿ, ಸುಮ್ನೆ ತಮಾಷೆಗಂತೆ. ಈಗ ನಮ್ಮೊಂದಿಗೆ ಟೈಲರಿಂಗ್ ವಿಭಾಗದ
ಪ್ರತಿಷ್ಠಾನದಲ್ಲಿ ನಾನು ಆ ತರಬೇತಿಯಾಗಿದೆ. ಸಾಮಾನ್ಯವಾಗಿ ಹೆಣ್ಮಕ್ಳು ನೋಡಿದ ತಕ್ಷಣ ಅಯ್ಯೋ ಇದು ಇರ್ಬೋದು, ವೈಯಕ್ತಿಕವಾಗಿ ಕರೆದು ಮಾತಾಡ್ತೀನಿ. ಮತ್ತು ಡೈಲಿ ಪ್ರೇಯರ್ ಮಾಡೋದ್ರಿಂದ ಆವಾಗ ಅವ್ರಿಗೆ ಒಂದಲ್ಲ ಒಂದು ವಿಚಾರದ ಬಗ್ಗೆ ಮಾತಾಡ್ತಾ ಇರ್ತೀವಿ ನಾವು. ಅವರಿಗೆ ಜನ ಜಾಗೃತಿ ಹೇಗಾಗಿರಬೇಕು, ನೀವು ಹೇಗಿರಬೇಕು, ಯಾವ ರೀತಿ ಇದ್ದರೆ ನೀವು ಮುಂದುವರಿತೀರಾ. ಕೇವಲ ಟೈಲರಿಂಗ್ ಒಂದೇ ಕಲಿಬೇಡಿ, ಅದ್ರ ಮುಂದೆ ಏನಾದ್ರು ಇದೆ, ಸಮಾಜದಲ್ಲಿ ಯಾವ್ಯಾವ ಥರ ಇದೆ, ಯಾವ್ಯಾವ ಥರ ಜನ ಇರ್ತಾರೆ, ಮೋಸ ಮಾಡೋರು ಹೇಗೆ, ಒಳ್ಳೆಯವ್ರು ಹೇಗೆ, ಅದೆಲ್ಲದ್ರ ಬಗ್ಗೆನೂ ನಾವಿಲ್ಲಿ ಹೇಳ್ತೀವಿ. ಯಾವ್ಯಾವ ಥರದ ತರಬೇತಿಗಳನ್ನು ನೀವು ಇಲ್ಲಿ ನೀಡ್ತಾ ಬರ್ತೀರಾ? ನಾವು ಫಸ್ಟು ಟೈಲರಿಂಗು, ವಾರದಲ್ಲಿ ಒಂದು ದಿವಸ ಮೆಹಂದಿ ಕ್ಲಾಸು, ಕುಚ್ ಕ್ಲಾಸು, ಆರಿ ವರ್ಕ್ ಕ್ಲಾಸು ಎಲ್ಲವನ್ನೂ ಮಾಡ್ತೀವಿ. ಟೈಲರಿಂಗ್ನಲ್ಲಿ ಏನೇನು ಹೇಳ್ಕೊಡ್ತೀರಾ ಹೆಣ್ಮಕ್ಳಿಗೆ ಫಸ್ಟು ಬ್ಯಾಗನ್ನು ಹೇಳ್ಕೊಡ್ತೀವಿ. ಯಾಕಂದರೆ ಪರಿಸರ ಸಂರಕ್ಷಣೆ ಆಗಲಿ ಅಂತ. ಯಾರು ಪ್ಲಾಸ್ಟಿಕ್ ಕವರ್ ತಗೊಬರೋ ಹೋಗಿಲ್ಲ ಇಲ್ಲಿ. ಹಾಗಾಗಿ ಅವ್ರ ಬಟ್ಟೆ ತುಂಬ್ಕೊಂಬರ್ಬೇಕು, ಅದರಿಂದ ಯೂಸು ಆಗಬೇಕು ಅಂತ ಫಸ್ಟ್ ಒಂದು ಬ್ಯಾಗ್ ಹೇಳ್ಕೊಡ್ತೀವಿ. ಆಮೇಲೆ ಎಲ್ಲ ಥರದ್ದು ಲೇಡೀಸ್ ಐಟಮ್ಸ್ ಏನಿದೆ ಎಲ್ಲವನ್ನೂ ಹೇಳ್ಕೊಡ್ತೀವಿ. ಆಮೇಲೆ ಚೂಡಿದಾರದಲ್ಲಿ ವೆರೈಟೀಸ್ ಇರ್ಬೋದು, ಬ್ಲೌಸಲ್ಲಿ ವೆರೈಟೀಸು. ಮತ್ತು ಆಮೇಲೆ ಈಗೆಲ್ಲ ಯೂಟ್ಯೂಬ್ ಬಂದಿರೋದ್ರಿಂದ ಫೇಸ್ಬುಕ್ ಅದೆಲ್ಲ ನೋಡಿರ್ತಾರೆ. ಆಮೇಲೆ ತೊಗೊಂಬರ್ತಾರೆ, ಮೇಡಮ್ ನಂಗೆ ಈ ಥರದ್ದು ಬೇಕು, ಈ ಥರದ್ದು ಬೇಕು ಅಂತ ಅವ್ರು ಕೇಳಿದ್ದನ್ನೆಲ್ಲವನ್ನೂ ಹೇಳ್ಕೊಡ್ತೀವಿ. ತುಂಬ ಜನ ಹೆಣ್ಮಕ್ಳು ಅವ್ರಿಗೆ ಕಟ್ಟಿಂಗ್ ಮಾಡಿ ಅಭ್ಯಾಸ ಇರಲ್ಲ, ಟೈಲರಿಂಗ್ ಮಾಡಿ ಅಭ್ಯಾಸ ಇರಲ್ಲ. ಸ್ಟಾರ್ಟಿಂಗ್ ಬಂದಾಗ ನಮಗೆ ಕಷ್ಟ ಆಗಲ್ಲ ಅವರಿಗೆ ಹೇಳ್ಕೊಡೋದು. ಹೇಗೆ ಇದನ್ನು ಮ್ಯಾನೇಜ್ ಮಾಡ್ತೀವಿ? ಇಲ್ಲ, ಫಸ್ಟು ನಾವೇನು ಮಾಡ್ತೀವಿ, ಮಿಷನ್ ಪ್ರಾಕ್ಟೀಸ್ ಕೊಡ್ತೀವಿ ಅವರಿಗೆ. ಕೆಲವರು ಮಿಷನ್ ಕಲ್ತು ಬಂದಿರ್ತಾರೆ, ಕೆಲವರು ಏನೂ ಕಲ್ತಿರಲ್ಲ. ಆವಾಗ ಮಿಷನ್ ಪ್ರಾಕ್ಟೀಸ್ ಕೊಡ್ತೀವಿ ಫಸ್ಟು. ಆಮೇಲೆ ಬೋರ್ಡ್ ಮೇಲೆ ಪಾಠ ಮಾಡ್ತೀವಿ. ಆಮೇಲೆ ನಾವೊಂದ್ಸರಿ ಪೇಪರ್ ಕಟ್ ಮಾಡಿ ತೋರಿಸ್ತೀವಿ. ಆಮೇಲೆ ಅವರೇ ಪೇಪರ್ ಕಟ್ ಮಾಡಬೇಕು. ಆವಾಗಲೂ ಅರ್ಥ ಯಾರಿಗಾಗಿಲ್ವೋ ಅವ್ರವ್ರು ಕರೆದು ಹೇಳ್ಕೊಡ್ತೀವಿ ವೈಯಕ್ತಿಕವಾಗಿ. ಆವಾಗಲೂ ಬರಲಿಲ್ಲ ಅಂದರೆ ಫ್ರೆಂಡ್ಸ್ ಜೊತೆಗೇ ಕಲ್ತ್ಕೊಳ್ಳಿ ಅಂತ ಅವ್ರನ್ನೂ ಬಿಡ್ತೀವಿ. ಅಂದರೆ ಎಲ್ಲರಿಗೂ ಇಲ್ಲಿ ಬಂದ ಮೇಲೆ ಇದನ್ನೇ ಕಲೀಲಿಕ್ಕೆ ಬೇರೆ ಕಡೆ ಹೋಗಬಾರ್ದು ಅನ್ನೋ ಉದ್ದೇಶದಲ್ಲಿ ಇಷ್ಟೆಲ್ಲ ವ್ಯವಸ್ಥೆ ಮಾಡಿದ್ವಿ. 6 ತಿಂಗಳು ಕೋರ್ಸ್. ಇದುವರೆಗೂ ಎಷ್ಟು ಜನ ಮಹಿಳೆಯರು ನಿಮ್ಮ ಬಳಿ ತರಬೇತಿ ಪಡ್ಕೊಂಡಿದ್ದಾರೆ, ಮತ್ತು ಅವರು ಜೀವನವನ್ನು ಹೇಗೆ ರೂಪಿಸ್ಕೊಂಡಿದ್ದಾರೆ ಅಂತ ಹೇಳೋದಾದ್ರೆ? 3,500ರಿಂದ 4,000 ಜನಕ್ಕೆ ನಾನು ಇದುವರೆಗೂ ಟೈಲರಿಂಗ್ ಹೇಳ್ಕೊಟ್ಟಿದ್ದೀನಿ ಇಲ್ಲಿ. ಮತ್ತು ಒಂದು ಕಥೆನೇ ಹೇಳಬಹುದು ಅಂದರೆ, ಒಬ್ಬಳು ಚಹಾ ಮಾರಕ್ಕೆ ಬರ್ತಿದ್ಲು. ಆವಾಗ ನಾನು ಕೇಳಿದೆ, ನೀನು ಚಹಾ ಮಾರ್ತಾ ಇದೆಯಲ್ಲ, ಟೈಲರಿಂಗ್ ಕಲಿಬಹುದಾ ಅಂತ. ಆವಾಗ ಅವ್ರಂದರು, ನನಗೆ ಓದಕ್ಕೆ ಬರಲ್ಲ, ಬರೆಯೋಕ್ಕೆ ಬರಲ್ಲ. ಏನೂ ಬೇಡ, ನೀನು ಬಾ, ನಾನು ಹೇಳ್ಕೊಡ್ತೀನಿ ಅಂತ ಕರೆದು ಅವಳಿಗೆ ನಿಮಗೆ ನಿಜವಾಗ್ಲೂ ಇದು ಇವಳೇನೋ ಬುಡೆ ಬಿಡ್ತಾಳೇನೋ ಅಂತ ಅನಿಸಿರ್ಬೋದು. ಆದರೆ ಇವತ್ತಿನವರೆಗೂ ಅವಳದ್ದು ಶಾಪ್ ಕೂಡ ನೋಡ್ಬೋದು. ಅವಳು ಈಗ ಹೇಗಾಗಿದ್ದಾಳೆ ಅಂದರೆ, ಇಡೀ ಏರಿಯಾದಲ್ಲಿ ಅವಳೊಬ್ಬಳೇ ಟೈಲರ್. ಮತ್ತು ಅವ್ಳು ಕನ್ನಡ ಮೀಡಿಯಮಲ್ಲಿ ಇದ್ದವಳು ಮಕ್ಕಳನ್ನೆಲ್ಲ ಇಂಗ್ಲೀಷ್ ಮೀಡಿಯಮಿಗೆ ಹಾಕಿದ್ದಾಳೆ. ಸಣ್ಣ ಮನೆ ಇರೋದನ್ನು ದೊಡ್ಡ ಮನೆ ತೊಗೊಂಡು ದೊಡ್ಡ ಮನೆ ಮಾಡ್ಕೊಂಡಿದ್ದಾಳೆ. ಇಷ್ಟರ ಮಟ್ಟಿಗೆ ಅವಳು ಹೊಲಿಯೋದು ಕಲ್ತಿದ್ದಾಳೆ. ಅದು ನಮಗೆ ಹೆಮ್ಮೆ. ಮತ್ತು ರೋಟ್ರಿ ನೆಲೆ ಕಡೆಯಿಂದ ಅವ್ರಿಗೆ ತುಂಬ ಇವತ್ತಿನವರೆಗೂ ದಾರಿಲಿ ಸಿಕ್ಕಿದ್ರು ಕೂಡ, ಮೇಡಮ್ ಇದ್ರ ನೆಲೆಯಿಂದ ತುಂಬ ಹೆಲ್ಪ್ ಆಯಿತು, ರೋಟ್ರಿ ಅವರಿಂದ ತುಂಬ ಹೆಲ್ಪ್ ಆಯಿತು ಅಂತ ಹೇಳ್ತಾ ಇರ್ತಾರೆ. ಇದು ಇನ್ನು ಅನೇಕ ಕಥೆಗಳಿದೆ. ಇದು ಒಂದು ಉದಾಹರಣೆ ಕೊಟ್ಟಿರೋದು ನಾನು ಅಷ್ಟೇ. ಹೇಗೆ ಇವ್ರಿಗೆ ಟೈಲರಿಂಗ್ ತರಬೇತಿ ಪಡೆದ ತಕ್ಷಣ ಇವರು ವೃತ್ತಿಗೆ ಏನಾದರೂ ನೀವು ಸಹಾಯ ಮಾಡ್ತೀರಾ, ಅಥವಾ ಅವರು ಸ್ವಂತ ಬಿಸ್ನೆಸ್ ಮಾಡ್ತೀನಿ ಅಂತಂದರೆ ಏನಾದರೂ ಅನುಕೂಲ ಮಾಡಿಕೊಡ್ತೀರಾ? ಹೇಗೆ? ಕೆಲವರಿಗೆ ಗಾರ್ಮೆಂಟ್ಸಿಗೆ ಹೋಗೋಕೆ ಇಷ್ಟ ಇದ್ದವರಿಗೆ, ಎಕ್ಸ್ಪೋರ್ಟು ಗಾರ್ಮೆಂಟ್ಸ್ ಇದೆ, ಅವ್ರು ಬಂದು ಕೇಳ್ತಾರೆ. ಅವ್ರಿಗೆ ಹೋಗೋರಿದ್ರೆ ಹೇಳ್ತೀವಿ, ಸಜೆಸ್ಟ್ ಮಾಡ್ತೀವಿ, ಹೋಗೋರಿದ್ರೆ ಹೋಗ್ಬೋದು ಅಂತ. ಕೆಲವರು ಮನೇಲೇ ಹೊಲಿತಾ ಇದ್ದಾರೆ, ಕೆಲವರಿಗೆ ಪೀಸ್ ವರ್ಕ್ ಮಾಡ್ತಾರೆ ಮನೆಗಳಲ್ಲಿ. ಇನ್ನೂ ಕೆಲವರು ಏನು ಮಾಡ್ತಾರೆ ಅಂದರೆ, ಹೀಗೆ ನಾವು ಸುಮಾರು ಕಡೆಗೆ ಸೆಂಟರ್ ಓಪನ್ ಮಾಡಿರೋದ್ರಿಂದ ಅಲ್ಲಲ್ಲಿ ಟೀಚರ್ ಬೇಕಾಗುತ್ತೆ, ಅಲ್ಲಿಗೂ ಕಳಿಸ್ಕೊಟ್ಟಿದ್ದು ಇದೆ. ಇದ್ರ ಜೊತೆಗೆ ನೀವು ಬ್ಯೂಟಿಷಿಯನ್ ತರಬೇತಿ ಕೂಡ ಇಲ್ಲಿ ಪ್ರಾರಂಭ ಮಾಡಿದ್ದೀರಾ. ಕುಚ್ಚು ಹಾಕೋದನ್ನು ಹೇಳ್ಕೊಡ್ತೀರಾ, ಮೆಹಂದಿ ಹಾಕೋದನ್ನು ಹೇಳ್ಕೊಡ್ತೀರಾ. ಇದರಿಂದ ಹೇಗೆ ಹೆಣ್ಮಕ್ಳಿಗೆ ಅನುಕೂಲ ಆಗ್ತಾ ಇದೆ? ನೋಡಿ, ಒಂದು ಬ್ಲೌಸ್ ಹೊಲಿದ್ರೆ ಅವ್ರಿಗೆ ಸಾಕಾಗಲ್ಲ, ಮತ್ತು ಅವರು ಕುಚ್ಚಿಗೆ ಬೇರೆ ಕಡೆಗೆ ತಗೊಂಡು ಹೋಗಬೇಕಾಗುತ್ತೆ. ಹಾಗಾಗಿ ನಮ್ಗೆ ಇಲ್ಲಿ ಬೇಕಾಗಿರೋದೇನು, ಅವ್ರು ಬ್ಲೌಸ್ ತೊಗೊಂಬಂದರೆ ಬ್ಲೌಸ್ ಜೊತೆ ಕುಚ್ಚು ಹಾಕಬೇಕು, ಫಾಲ್ ಹಾಕಬೇಕು, ಅದೆಲ್ಲ ವ್ಯವಸ್ಥೆನೂ ಇಲ್ಲೇ ಆಗಬೇಕು. ಅದನ್ನು ಹುಡ್ಕೊಂಡು ಬೇರೆ ಕಡೆಗೆ ಹೋಗಬಾರ್ದು ಅನ್ನೋ ದೃಷ್ಟಿಯಿಂದ ಪ್ರತಿ ಸ್ಯಾಟರ್ಡೆ ನಾವು ಕುಚ್ಚು ಮೆಹಂದಿ ಹೇಳ್ಕೊಡ್ತೀವಿ. ಮತ್ತು ಬ್ಲೌಸನ್ನು ಇಲ್ಲಿ ಹೇಳ್ಕೊಡೋದ್ರಿಂದ ಅವ್ರಿಗೆ ಒಂದು ಪೂರ್ತಿ ವ್ಯವಸ್ಥೆ ಆಗಿಬಿಡುತ್ತೆ. ಇಲ್ಲೇ ಬಂದಾಗ ಈ ಕಾಂಪೌಂಡ್ ಒಳಗೆ ಬಂದರೆ ಅವರು ಒಂದು ಪರಿಪೂರ್ಣ ಟೈಲರ್ ಆಗಿ ಹೊರಗಡೆ ಹೋಗಬೇಕು ಅನ್ನೋ ನಮ್ಮ ಉದ್ದೇಶ. ಆ ಉದ್ದೇಶ ಈಡೇರ್ತಾ ಇದೆ. ಮತ್ತಿಲ್ಲಿ ಸ್ಪಿನ್ ಕಡೆಯಿಂದ ನಾವು ಬ್ಯೂಟಿಷನ್ದು
ಕೋರ್ಸ್ ಮಾಡಿದ್ವಿ. ಅದರಲ್ಲಿ ತುಂಬ ಜನ ಅನುಕೂಲ ಪಡ್ಕೊಂಡಿದ್ದಾರೆ ಮತ್ತು ಮನೆಗಳಿಗೆ ಹೋಗಿ ಸರ್ವಿಸ್ ಕೊಡ್ತಾ ಇದ್ದಾರೆ. ಅವರು ಮನೆಗಳಲ್ಲೂ ಮಾಡ್ತಾ ಇದ್ದಾರೆ. ಯಾರ ಮನೆ ಕರೀತಾರೋ ಅವ್ರು ಹೋಗಿ ಅಲ್ಲಿ ಸರ್ವಿಸ್ ಕೊಡ್ತಾ ಇದ್ದಾರೆ. ಸಂತೋಷ. ಕಳೆದ 15-16 ವರ್ಷಗಳಿಂದ ರೋಟರಿ ಮತ್ತು ನೆಲೆಯ ಸಹಕಾರದಿಂದ ಈ ನರೇಂದ್ರ ನೆಲೆ ಎನ್ನುವಂಥ ಸ್ಥಳದಲ್ಲಿ ವೃತ್ತಿಪರ ತರಬೇತಿ ಕೇಂದ್ರ ನಡೀತಾ ಇದೆ. ಇಲ್ಲಿ ಸುಮಾರು 3,500-4 ಸಾವಿರಕ್ಕಿಂತ ಅಧಿಕ ಹೆಣ್ಣು ಮಕ್ಕಳು ಟೈಲರಿಂಗ್ ಇರ್ಬೋದು, ಕಂಪ್ಯೂಟರ್ ಇರ್ಬೋದು, ಕುಚ್ಚು ಇರ್ಬೋದು, ಈ ಎಲ್ಲ ವಿಚಾರಗಳಲ್ಲಿ ತರಬೇತಿಯನ್ನು ಪಡೆದುಕೊಂಡು ಇವತ್ತು ಸ್ವಾವಲಂಬಿಗಳಾಗಿ ಬದುಕ್ತಾ ಇದ್ದಾರೆ. ಮನೆಯಲ್ಲಿದ್ದಂತಹ ಎಲ್ಲ ಕಷ್ಟಗಳನ್ನು ಬದುಕುತ್ತಿ ಖುಷಿಯಾಗಿ ತಮ್ಮ ಕಾಲ ಮೇಲೆ ತಾವು ನಿಂತ್ಕೊಂಡು ಜೀವನವನ್ನ ಸಾಗಿಸ್ತಾ ಇದ್ದಾರೆ ಎನ್ನುವಂಥದ್ದು ಖುಷಿ ಕೊಡುವಂತಹ ವಿಚಾರ. ಗೌರಿ ಪ್ರಭಾತೆ ಕರದರ್ಶನಂ ಸಮುದ್ರವಸನೆ ದೇವಿ ಪರ್ವತಸ್ಥನ ಮಂಡಲೆ ವಿಷ್ಣು ಪತ್ನಿ ನಮಸ್ಸುಭ್ಯಂ ಪಾದಸ್ಪರ್ಶಂ ಶಮಶ್ರಮೆ. ವೀಕ್ಷಕರೇ, ನಮ್ಮೊಂದಿಗೆ ಇವತ್ತು ಮತ್ತೋರ್ವ ಸ್ವಾವಲಂಬಿ ಶ್ರೀಮತಿ ಅನುಪಮಾ ಇದ್ದಾರೆ. ಬನ್ನಿ ಅವ್ರನ್ನ ಮಾತಾಡ್ಸೋಣ. ಎಷ್ಟು ವರ್ಷ ಆಯ್ತು ನೀವು ಟೈಲರಿಂಗ್? ಸೊ ನಾನು ಒಂದ್ಸಲ ಟ್ರೈ ಮಾಡೋಣ ಅಂತ ಇಲ್ಲಿ ಬಂದು ಒಂದ್ಸಲ ಕೇಳ್ಕೊಂಡು ಹೋಗಿದ್ದೆ. ನನಗೂ ಒಂದ್ಸಲ ಇಷ್ಟ ಆಯಿತು. ಸೊ ಹಂಗಾಗಿ ನಾನು ಬಂದು ಇವಾಗ ಕಲ್ತು ನಾನು ಬೇರೆಯವ್ರಿಗೆಲ್ಲ ಹೊಲ್ಕೊಡ್ತಿದ್ದೀನಿ. ಸೊ ನನಗೇನಪ್ಪ ಅಂತಂದರೆ ಒಂದು ನನ್ನದೇ ಆದ ಸ್ವಂತ ಬೋಟಿಗೆ ಇಟ್ಕೊಂಡು ಹೊಲಿಬೇಕಂತ ಆಸೆ ಇದೆ. ಆ್ಯಕ್ಚುಲಿ ನಂಗೆ ಬರಬೇಕಾದ್ರೆ ತುಂಬಾ ಏನಪ್ಪ ಅಂತಂದರೆ ಎಲ್ಲ ಪ್ರಾಬ್ಲಮ್ಸ್ಗಳಿತ್ತು. ಇವಳ ಹೋಗ್ತಾಳ ಮಾಡ್ತಾಳ ಅಂತೆಲ್ಲ ಹೇಳ್ತಾಯಿದ್ರು. ಅದ್ರ ಮೇಲೆಲ್ಲ ಬಂದು ನಾನು ಕಲ್ತು ಇವಾಗ ಅವರೇ ನನ್ನ ಹತ್ರ ಬಂದು ನೀವೇ ಹೇಳ್ಕೊಡ್ಬೇಕು ನನಗೆ ಅಂತಲೂ ಕೂಡ ಹೇಳ್ತಾ ಇದ್ದಾರೆ. ನನಗೆ ಅದರಿಂದ ತುಂಬಾ ಖುಷಿನೂ ಆಗ್ತಾ ಇದೆ ಸರ್. ಇದು ವೀಕ್ಷಕರೇ, ಇವರು ಟೈಲರಿಂಗ್ ಹೋಗೋದಕ್ಕಿಂತ ಮುಂಚೆ ನೀನು ಹೋಗ್ಬೇಡ, ನಿನ್ನ ಕೈಲಿ ಆಗಲ್ಲ ಅಂತ ಹೇಳಿ ಎಲ್ಲರೂ ಕೂಡ ಅಂತ ಇದ್ರು. ಅದನ್ನ ಯಾವುದನ್ನು ಲೆಕ್ಕಿಸದೆ ಇವತ್ತು ಟೈಲರಿಂಗಿಗೆ ಬಂದು ಇಲ್ಲಿ ಟೈಲರಿಂಗ್ ಕಲ್ತ್ಕೊಂಡು, ಜೊತೆಗೆ ಬ್ಯೂಟಿಷಿಯನ್ ಕಲ್ತ್ಕೊಂಡು ಇವತ್ತು ಮನೆಯಲ್ಲೇ ಒಂದು ಹೊಲಿಗೆ ಯಂತ್ರ ಇಟ್ಕೊಂಡು ತಿಂಗಳಕ್ಕೆ ಒಂದು 20-25 ಸಾವಿರ ರೂಪಾಯಿನ ದುಡಿತಾ ಇದ್ದಾರೆ, ಸ್ವಾವಲಂಬಿಗಳಾಗಿ ನಿಂತಿದ್ದಾರೆ ಅನ್ನುವಂಥದ್ದು ವಿಶೇಷವಾದಂಥ ಸಂಗತಿ. ನೋಡಿದ್ರಲ್ಲ ವೀಕ್ಷಕರೇ, ರೋಟರಿ ನೆಲೆ ವೃತ್ತಿಪರ ತರಬೇತಿ ಕೇಂದ್ರದಲ್ಲಿ ಸಾವಿರಾರು ಮಹಿಳೆಯರು ವಿದ್ಯೆ ಇಲ್ಲದೆ ಇದ್ರೂ ಕೂಡ, ಯಾವುದೇ ರೀತಿಯಾದಂತಹ ಸ್ಕಿಲ್ ಇಲ್ಲದೆ ಇದ್ರೂ ಕೂಡ ಇಲ್ಲಿಗೆ ಬಂದು ಹೊಲಿಗೆಯನ್ನ, ಕುಚ್ಚ ಹಾಕೋದನ್ನ, ಬ್ಯೂಟಿಷಿಯನ್ ತರಬೇತಿಯನ್ನ ಪಡ್ಕೊಂಡು ತಮ್ಮ ಕಾಲ ಮೇಲೆ ತಾವು ನಿಂತ್ಕೊಂಡು ಸ್ವಾವಲಂಬಿಗಳಾಗಿ ತಮ್ಮ ಬದುಕನ್ನು ತಾವು ಕಟ್ಕೊಂಡಿದ್ದಾರೆ.